ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಂತಂದ್ರೆಟಿಗೆ ಅಲ್ಲಿ ಅವರ ಸಮಾಧಿ ಮಂದಿರವನ್ನು ನಾವು ನೋಡ್ತೀವಲ್ಲ, ಅದನ್ನು ಕಟ್ಟುವಿಕೆಯಾಗಿ ರಚನಾ ಮಾಡಿದಂಥವ್ರು ಯಾರು ಅಂದರೆ ಕಟ್ಟುವ ಕೆಲಸ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಗೋಪನ ಕೊಪ್ಪದ ಒಡ್ರು ಅಂತ ನಾವು ಹೇಳ್ತೀವಿ. ಅವ್ರ ಹೆಸರು ಏನಪ್ಪ ಅಂತಂದ್ರೆ ಹುಚ್ಚಪ್ಪ ಅಂಥೇಳಿ, ಮಣ್ಣೂರು ಹುಚ್ಚಪ್ಪ ಅಂತ, ಬನ್ನೂರು ಹುಚ್ಚಪ್ಪ ಅಂಥೇಳಿ. ಅವರು ಸಿದ್ಧಾರೂಢರು ಇದ್ದಾಗನೇ ಅಂದರೆ 1897ರಿಂದ ಹಿಡಿದು 1907 ವರ್ಷದವರೆಗೆ, 7ನೇ ವರ್ಷದವರೆಗೆ ಅಂದರೆ 10 ವರ್ಷ ಆ ಕಲ್ಲಿನ ಗುಡಿಯನ್ನು ಕೆತ್ತಿದ್ದಾರೆ. ಆ ಕಲ್ಲಿನ ಗುಡಿ ಕೆತ್ತಬೇಕಾದ್ರೂ ಕೂಡ ಅದು ಸಾಮಾನ್ಯ ಕಲ್ಲೂ ಅಲ್ಲ, ಬದಾಮಿಯಿಂದ ತರಿಸಿದ್ದಾರೆ, ಶೆಲ್ಲಿಕೇರಿಯಿಂದನೂ ಕೂಡ ತರಿಸಿದ್ದಾರೆ, ಕೆಲವು ಗಟ್ಟಿ ಕಲ್ಲನ್ನು ಕೂಡ ತರಿಸಿದ್ದಾರೆ. ಆದರೆ ಆ ಗುಡಿಯನ್ನು ಕಟ್ಟಬೇಕಾದ್ರೆ ಆ ಗುಡಿ ಮಧ್ಯದಲ್ಲಿ ರಂಗಮಂದಿರ ಅಂತ ಹೇಳ್ತೇವಲ್ಲ, ರಂಗಮಂದಿರದಲ್ಲಿ ಒಂದು ನಾಗಸರ್ಪವನ್ನು ಕೆತ್ತಿದ್ದಾರೆ. ಆ ಡಿಸೈನನ್ನು ನಾವು ಎಲ್ಲೇ ದೇವಸ್ಥಾನದಲ್ಲಿ ನೋಡಿದ್ರೂ ಕೂಡ ಇಂತಹ ಡಿಸೈನ್ ನಾವು ಎಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಎಷ್ಟು ಆ ಹಾವಿನ ಹೆಡೆಯನ್ನು ನಾವು ಹುಡುಕ್ಯಂತ ಹೋದರೂ ಕೂಡ ಅದರ ಬಾಲ ಪುನಃ ಕಲಾಕಾರಿ ಮಾಡ್ಯಾನಪ್ಪ ಅಂದರೆ ಹೆಡಿ ಸುತ್ತಲೇ ಬಂದು ಮುಟ್ಟುವ ಹಾಗೆ ಅದನ್ನು ರಚನೆ ಮಾಡಿದ್ದಾರೆ. ಮತ್ತು ಅದೇ ರಂಗಮಂದಿರದ ಮುಂದೆ ವೇದೋಕ್ತ ಮಂತ್ರಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವು ಗೋಪನ ಕೊಪ್ಪದ ಒಡ್ರು ಅಂಥೇಳಿ ಚರಿತ್ರದೊಳಗೆ ಅಷ್ಟೇ ಬರ್ತದೆ ಹೊರತಾಗಿ ಅವ್ರ ನಿಜವಾದ ಹೆಸರು ನಮಗೆ ಗೊತ್ತಿದ್ದಿಲ್ಲ. ಇವತ್ತು ನಾವು ಗೋಪನ ಕೊಪ್ಪದಲ್ಲಿರುವಂತಹ ಅವರ ಮನೆತನದ ಮುಂದೆ ನಾವು ಇದ್ದೇವೆ. ಅವರ ಗಿರಿಮೊಮ್ಮಕ್ಕಳು ಆದಂತಹ ನಾಗರಾಜ್ ಅವರು ಇಲ್ಲಿದ್ದಾರೆ. ಅವ್ರ ಕಡೆಯಿಂದನೂ ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ನಾವು ಗೋಪನ ಕೊಪ್ಪದಲ್ಲಿರುವಂತಹ ಹುಚ್ಚಪ್ಪ ರಾಮಪ್ಪ ಬನ್ನೂರು ಇವರ ಮನೆಯ ಮುಂದೆ ನಿಂತಿದ್ದೇವೆ. ಈ ಮನೆಯ ಫೋಟೋವನ್ನು ನಾವು ನೋಡ್ಬೇಕಾದ್ರೆ ಸಿದ್ಧಾರೂಢರು ಪಾದಪೂಜೆಗಾಗಿ ಅವರ ಮನೆಗೆ ಬಂದಂತಹ ದೃಶ್ಯ ಇದೆ. ಅಂದರೆ ಅವಾಗ ಅವರ ಮನೆ ಏನಿತ್ತಲ್ಲ, ಹುಚ್ಚಪ್ಪನವ್ರ ಮನೆ ಈ ಕರಿ ಹಂಚಿನಿಂದ ಕೂಡಿತ್ತು. ಇದರಲ್ಲಿ ಮೊದಲೇ ಕಾಣುವಂಥವ್ರು ಇಲ್ಲಿ ತೆಳಗೆ ಕುಂತವ್ರು ಹುಚ್ಚಪ್ಪನವರು. ಇವರೇ ಸಿದ್ಧಾರೂಢರ ಸಮಾಧಿಯ ಮುಕ್ಕಾಲು ಭಾಗದ ಕೆತ್ತನೆ ಕೆಲಸವನ್ನು ಮಾಡಿದಂಥವರು, ಅಲ್ಲಿಯ ನಾಗರ ಮತ್ತು ಮಂತ್ರಗಳನ್ನ ಕೆತ್ತಿದಂಥವರು ಇವರೇ ಹುಚ್ಚಪ್ಪ ಬನ್ನೂರವರು. ಇಲ್ಲಿ ನಾವು ಕೆಲವು ಸ್ವಾಮಿಗಳನ್ನು ನೋಡ್ತಿರ್ತೇವೆ. ನಾವು ಸಿದ್ಧಾರೂಢರನ್ನು ನೋಡ್ತೇವೆ, ಗುರುನಾಥರನ್ನು ನೋಡ್ತೇವೆ, ಆಮೇಲೆ ಪಕ್ಕದಲ್ಲಿ ಶುಪುತ್ರ ಸ್ವಾಮಿಗಳನ್ನು ನೋಡ್ತೇವೆ. ಸಿದ್ಧಾರೂಢರ ಸಮಾಧಿ ಮಂದಿರ 1907ನೇ ಇಸವಿ ತಯಾರಾದ್ರೂ ಕೂಡ ಭಕ್ತರು ಏನಿರ್ತಿದ್ದಾರಲ್ಲ ಬರ್ತಿದ್ರು ಹೋಗ್ತಿದ್ರು ಪಾದಪೂಜೆಗೆ. ಈ ಗೋಪನ ಕೊಪ್ಪದ ಭಕ್ತರು ಅಂದರೆ ಈ ಹುಚ್ಚಪ್ಪನವರು ಕೂಡ ಪ್ರತಿ ವರ್ಷ ತಮ್ಮ ಮನೆಗೆ ಸಿದ್ಧಾರೂಢರನ್ನು ಕರೆಸ್ತಿದ್ರು. ಈ ಸುತ್ತಮುತ್ತ ನಿಂತಂಥವರು ಈ ಗುಡಿ ಕೆಲಸದಲ್ಲಿ ಸಹಾಯ ಮಾಡಿದಂತಹ ಈ ಬನ್ನೂರು ಮನೆತನದವರು ಇರ್ತಾರೆ. ಅದಕ್ಕೆ ಆ ಸ್ಮರಣಾರ್ಥವಾಗಿ ಅವ್ರ ಮನೆಯಲ್ಲಿರುವಂಥ ಈ ಫೋಟೋವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಸಿದ್ಧಾರೂಢರ ಒಂದು ಅತ್ಯಂತ ಅಮೂಲ್ಯವಾದಂಥ ಫೋಟೋ ಇದು. ಈ ಗೋಪನ ಕೊಪ್ಪದ ಒಡ್ರ ಸಮಾಜದವರು ಏನದಾರಲ್ಲ ಈ ಫೋಟೋದಲ್ಲಿ ತೋರಿದ್ರಲ್ಲ, ಎಲ್ಲರೂ ಸಿದ್ಧಾರೂಢರ ಅತ್ಯಂತ ಭಕ್ತರು. ಇವರು ಸೇವಾ ಮಾಡೋದ್ರಲ್ಲಿ ಅತ್ಯಂತ ನಿಷ್ಠಾವಂತರು. ಅದಕ್ಕೆ ಪ್ರತಿ ವರ್ಷವೂ ಕೂಡ ಗೋಪನ ಕೊಪ್ಪಕ್ಕೆ ಸಿದ್ಧಾರೂಢರು ಈ ಒಡ್ರ ಓಣಿಗೆ ಏನು ಬರ್ತಾ ಇದ್ದಾರಲ್ಲ, ಈ ಹುಚ್ಚಪ್ಪನವ್ರ ಮನೆ ಮುಂದೆ ಕೂತ್ಕೊಂಡು ಎಲ್ಲ ಭಕ್ತರೊಡನೆ ಪಾದಪೂಜೆಯನ್ನು ಸ್ವೀಕಾರ ಮಾಡ್ತಿದ್ರು. ಮತ್ತು ಭಕ್ತರಿಗೂ ಕೂಡ ಇಲ್ಲೇ ಅವರು ಪ್ರಸಾದವನ್ನು ಕೊಟ್ಟಿದ್ರು. ಅದರ ಸ್ಮರಣಾರ್ಥವಾಗಿ ಅವರು ಸಿದ್ಧಾರೂಢರು ಹೇಳಿದರು, ಈ ಮನೆ ಪಕ್ಕದಲ್ಲೇನು ಕೂಡಿರ್ತಿದ್ರಲ್ಲ, ಕೂತಂಥ ಸಂದರ್ಭದೊಳಗೆ ಅನ್ನವನ್ನು ಕೂಡ ಸುರಿದರು ಅಂಥೇಳಿ. ಅದನ್ನೇ ಇಲ್ಲೇನಾಯ್ತು ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಭಕ್ತಿ ಭಾವದಿಂದ ನಡೀತಾ ಇದ್ದರು. ಸಿದ್ಧಾರೂಢರೇನು ಗೋಪನ ಕೊಪ್ಪಕ್ಕೆ ಈ ಹುಚ್ಚಪ್ಪನವ್ರ ಮನೆಗೆ ಬರ್ತಿದ್ರಲ್ಲ, ಆ ಸುತ್ತಿರುವಂತಹ ಒಡ್ಡ ಜನಾಂಗದವರು ಇಲ್ಲಿ ಪಾದ ಪೂಜೆಗೆ ಗುರುಗಳನ್ನು ಕುಂದಿರಿಸಿ ಪಾದ ಪೂಜೆ ಮಾಡ್ತಿದ್ರು.
ಆ ಪಾದ ಪೂಜೆ ಮಾಡಿದ ಮೇಲೆ ತಮ್ಮ ಪಾದರಾಕ್ಷಿಗಳನ್ನು ಕೂಡ ಹುಚ್ಚಪ್ಪಗೂ ಕೊಟ್ಟರು ಅಂದರೆ ಆಶೀರ್ವಾದ ರೂಪವಾಗಿ. ಇಲ್ಲೇ ಹುಚ್ಚಪ್ಪನ ತೊಡೆಯ ಮೇಲೆ ಎರಡೂ ಕೈಗಳಿಂದ ಗುರುಗಳ ಪಾದರಾಕ್ಷಿಗಳನ್ನು ಹಿಡ್ಕೊಂಡು ಭಕ್ತಿ ಭಾವದಿಂದ ಕೂತಂತಹ ದೃಶ್ಯವನ್ನು ಈ ಫೋಟೋದಲ್ಲಿ ನಾವು ಕಾಣ್ತಿದ್ದೇವೆ. ಮತ್ತು ಸಿದ್ಧಾರೂಢರು ಕೂಡ ಈ ಜಾಗದಲ್ಲಿ ಕುಂತಾಗ ಈ ಸಣ್ಣ ಮಕ್ಕಳಿಗೆ ಮುಡುದೋಷ ಅಂತ ಬರ್ತದೆ, ಆಮೇಲೆ ಬಾಲಗ್ರಹ ಅಂತ ಹಿಡಿತದೆ. ಅದನ್ನು ಬರೀ ಓಂ ನಮಃ ಶಿವಾಯ ಅಂಥೇಳಿ ಮಂತ್ರವನ್ನು ಹೇಳಿ ಆ ಹುಡುಗರಿಗೆ ಕೊಳ್ಳಲ್ಲಿ ಕಟ್ತಿದ್ರು ಅಂಥೇಳಿ ಈ ಹುಚ್ಚಪ್ಪನ ಮರಿಮೊಮ್ಮಕ್ಕಳಾದಂತಹ ಬನ್ನೂರವರು ಈ ರೀತಿ ಅದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಅವಾಗ ಸಿದ್ಧಾರೂಢರು ಏನು ಯಾವ ರೀತಿಯಾಗಿ ಮುಡುದೋಷ ಅಂತ ಹೇಳ್ತೇವಲ್ಲ ಮಕ್ಕಳಿಗೆ, ಆ ದೋಷವನ್ನು ನಿವಾರಣಾರ್ಥವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ಕೊರಳಗಿನ ದಾರವನ್ನು ಕಟ್ತಿದ್ರಲ್ಲ, ಆ ಪದ್ಧತಿ ಈಗಾದರೂ ಕೂಡ ಇಲ್ಲಿ ರಚನೆಯಾದಂತಹ ಕರಿಯಮ್ಮ ಗುಡಿಯಲ್ಲಿ ಆ ಹಿಂದೆ ಸಿದ್ಧಾರೂಢರು ಕೂಡುವಂಥ ಒಂದು ಸ್ಥಳ ಅದ. ಆ ಸ್ಥಳದಲ್ಲಿಯೇ ರವಿವಾರ ಮತ್ತು ಗುರುವಾರ ಆ ಕಾರ್ಯವನ್ನು ಈಗೂ ಕೂಡ ಆ ಮನೆತನದವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾವು ಬನ್ನೂರು ಒಟ್ರೆ ಹುಚ್ಚಪ್ಪ ಅಂತ ಇದ್ದವ್ರು, ಅವ್ರ ಗಿರಿ ಮೊಮ್ಮಕ್ಕಳು. ನಾವು ಗೋಪುರಕ್ಕೆ ಬರ್ತಿದ್ರು ಅವ್ರು ಅಜ್ಜಾರ. ಮೊದಲ ಅಜ್ಜಾರ ಬರೋ ಟೈಮ್ನಾಗ ರೀ ಅಲ್ಲಿಂದ ಕರೆ ಹಂಚಿನ ಮನೆ ಪೂರ ಇಲ್ಲಿ ಮಟ್ಟ ಒಂದು ಸಿದ್ಧಾರೂಢರ ಬರೋ ಟೈಮ್ನಾಗ ಇಲ್ಲೇ ಬಂದು ಇಲ್ಲೇ ಕುಂದಿರ್ತಿದ್ವಿ, ಇಲ್ಲಿ ಅಲ್ಲಿ ಕುಂದಿರ್ತಿದ್ರು. ಕುಂತಿದ್ದ ಟೈಮ್ನಾಗ ಹಂಗೆ ಹಳೆ ಹಂಚೆ ಮತ್ತು ತೆಗೆದು ಮತ್ತು ಅವ್ನು ಬೆಳವಣಿಗೆ ಹಾಕಿಸಿ ಅದು ಗುಡಿ ಸಪ್ರೇಟ್ ಮಾಡಿದ್ವಿ. ನಾವು 2017 ಇಸ್ವಿಯಾಗ ಅದು ಭಕ್ತರೆಲ್ಲ ಕೂಡಿ ಪಟ್ಟಿ ಎಬ್ಬಿಸಿ ಗುಡಿ ಸಪ್ರೇಟ್ ಮಾಡಿದ್ವಿ. ಗುಡಿ ಅಜ್ಜಾರದ ಮೂಲ ಇದನ್ನು ಸ್ಥಾಪನೆ ಮಾಡಿ ಕುಂತಲ್ಲೇ ಅಜ್ಜಾರ ಮೂರ್ತಿನ ಅಲ್ಲೇ ಇಟ್ವಿ. ಅದನ್ನ ಗುಡಿ ನಿರ್ಮಾಣ ಮಾಡಿ. ಇದು ಸಿದ್ಧಾರೂಢರು ಕುಂತು ಜಾಗ ಅವಾಗಿಂದು. ಸಿದ್ಧಾರೂಢರು ಅಲ್ಲಿಂದ ಹಳೆ ಹುಬ್ಬಳ್ಳಿಯಿಂದ ಗೋಪನಕೊಪ್ಪಕ್ಕೆ ಬಂದು ಇಲ್ಲೇನಪ್ಪ ಅಂದ್ರೆ ಒಡ್ರ ಹುಚ್ಚಪ್ಪನ ಮನೆಗೆ ಬಂದು ಒಡ್ರ ಹುಚ್ಚಪ್ಪನ ಕೂಡ ಮಾತಾಡ್ತಾ ಇರುವಾಗ ಇಲ್ಲಿ ಕುಂತ್ಕೊಂಡು ಈ ಜಾಗದಲ್ಲಿ ಅವರಿಗೆಲ್ಲ ಥರದ ತಿಳಿಸ್ತಿದ್ರು, ಹೇಳ್ತಿದ್ರು. ಅವಾಗೇನು ಮಾಡಿದಂಥ ಪ್ರತಿಷ್ಠಾಪನೆ ಇದು. ಈಗಾದರೂ ಕೂಡ ಮೂಲ ಅದನ್ನ ಏನಪ್ಪ ಇದು ಒಡ್ರ ಹುಚ್ಚಪ್ಪನ ಮೊಮ್ಮಕ್ಕಳಿದ್ದಾರೆ, ಮರಿಮೊಮ್ಮಕ್ಕಳಿದ್ದಾರೆ, ಅವರು ಅದನ್ನು ಪರಿಪಾಲನೆ ಮಾಡ್ಕೊಂಡು ಹೊಂಟಿದ್ದಾರೆ, ನಾಗರಾಜ್ ಬನ್ನೂರು ಅಂತೇಳಿ. ಸಿದ್ಧಾರೂಢರು ಮೊದಲು ಇಲ್ಲಿ ಗೋಪನಕೊಪ್ಪಕ್ಕೆ ಬಂದಾಗ, ಈ ಹುಚ್ಚಪ್ಪ ಬನ್ನೂರು ಅವ್ರ ಮನೆಗೆ ಬಂದಾಗ ಇಲ್ಲಿ ಬಂದು ಕೂಡ್ತಿದ್ರು. ಕೂಡ್ಬೇಕಾದ್ರೆ ಇದು ಮೊದಲ ಕರೆ ಹಂಚಿನ ಮನೆ ಇತ್ತು. ಈ ಕರೆ ಹಂಚಿನ ಮನೆಗೆ ಇಲ್ಲಿ ಮಣ್ಣಿನ ಗಾಡಿ ಇತ್ತು. ಈ ಮಣ್ಣಿನ ಗಾಡಿಗೆ ಹತ್ತಿ ಇದು ಕಲ್ಲು ಇತ್ತು, ಸಣ್ಣದೊಂದು ಕಲ್ಲು ಉದ್ಭವ ಕಲ್ಲಿತ್ತು. ಆ ಕಲ್ಲಿನ ಮುಂದೆ ಕರಿಯಮ್ಮನ ಕಲ್ಲಿತ್ತು. ಆ ಕಲ್ಲ ಪ್ರತಿದಿನ ಬೆಳೀತಾ ಬಂತು. ಸಿದ್ಧಾರೂಢರು ಹೆಂಗೆ ಇಲ್ಲಿ ಬಂದು ವರ್ಷ ಭೇಟಿ ಕೊಡ್ತಿದ್ರು, ಭೇಟಿ ಕೊಟ್ಟಾಗ ಇಲ್ಲಿ ಪಕ್ಕದಾಗ ಕುಂತಾಗ ಅದು ಕಲ್ಲು ಬೆಳೀತಾ ಇತ್ತು. ಅದು ಬೆಳೆದು 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 ಇಷ್ಟು ದೊಡ್ಡದಾತು. ಅವ್ರು ಸಿದ್ಧಾರೂಢರು ಹೇಳಿದ್ರಂತ, ಈ ಕಲ್ಲು ನೀವು ಕಸಬರಿಗೆ ಹಚ್ಚಬೇಡ್ರಿ, ಸುಣ್ಣ ಹಚ್ಚಬೇಡ್ರಿ. ಕಲ್ಲಿಗೆ ಕಸಬರಿಗೆ ಸುಣ್ಣ ಯಾವಾಗ ಹಚ್ತೀರಿ ಅವಾಗ ಇದು ಬೆಳೆದು ನಿಲ್ತೈತಿ, ಅದಕ್ಕೆ ಆ ರೀತಿ ಮಾಡಬೇಡ್ರಿ ಅಂದ್ರು. ಈ ಬರ್ತಾ ಬರ್ತಾ ಅವ್ರು ಮರ್ತುಕೊಂಡು ಅವ್ರ ಮೊಮ್ಮಕ್ಕಳು ಅದು ಮಾಡಿ ಇದಕ್ಕೆ ಸುಣ್ಣ ಹಚ್ಚಿದ್ರು. ಸುಣ್ಣ ಹಚ್ಚಿದ ಕೂಡಲೇ ಇದು ಬೆಳೆದು ನಿಂತು. ಆವಾಗ ಇಲ್ಲಿ ಏನು ಸಿದ್ಧಾರೂಢರ ಪಕ್ಕದಾಗ ಕುಂತ ಕರಿಯಮ್ಮನ ಮೂರ್ತಿ ಇತ್ತು. ಆ ಮೂರ್ತಿ ಮೇಲೆ ಈಗಿದು ನಮ್ಮ ಸರ್ಪದ ಟೈಪ್ ಮೇಲೆ ಬಂದು ನೆರಳಾಯ್ತು.
ಕರಿಯಮ್ಮನ ವಿಶೇಷತೆ ಏನಂದ್ರ ಅಲ್ಲಿ ಒಂದು ಮೂಲ ಸಣ್ಣದೊಂದು ಕಲ್ಲಿನ ಗುಂಡು ಇದೆ. ಆ ಗುಂಡು ಭಕ್ತರ ತಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿ ಅಂದುಕೊಂಡು ಅದು ಈಡೇರ್ತೈತಿ ಅಂತ ಅಮ್ಮನ ಆಶೀರ್ವಾದ ಇದ್ರೆ ಕಲ್ಲು ಮೇಲೆ ಏರ್ತೈತಿ. ಅದು ಆ ಕೆಲಸ ಆಗದೇ ಇದ್ರ ಆ ಕಲ್ಲು ನೆಲ ಬಿಟ್ಟು ಸರಿದಾಡೋಂಗಿಲ್ಲ. ಇದು ಕರಿಯಮ್ಮನ ವಿಶೇಷ. ಆಮೇಲೆ ಇದೆಲ್ಲ ಉದ್ಭವ ಮೂರ್ತಿ. ಈಗ ಇವರು ಹಸ್ತಗಳನ್ನ ಇದನ್ನ ಹಚ್ಚಿಕೊಂಡ್ರ ಇದನ್ನ ಭಕ್ತರೆಲ್ಲರೂ ಈ ಕರಿಯಮ್ಮನ ಗುಡಿನ ಬಹಳ ಭಕ್ತಿಯಿಂದ ನಡ್ಕೊಂತಾರೆ. ಗೋಪನಕೊಪ್ಪದ ಜನ ಎಲ್ಲ. ಇವತ್ತಿನ ಸುದಿನ ಅಂತ ಹೇಳ್ಬೋದು. ಈಗ ನಮ್ಮ ಸಿದ್ಧಾರೂಢ ಮಠದೊಳಗೆ ಅತ್ಯಂತ ಪುರಾತನ ಕಟ್ಟಡ ಅಂತಂದ್ರೆ ಸಿದ್ಧಾರೂಢ ಸಮಾಧಿನೇ. ಅದಕ್ಕಿಂತ ಪೂರ್ವದಲ್ಲಿ ಸಿದ್ಧಾರೂಢ ಪೂರ್ವದಲ್ಲಿ ಕೂಡ ನೂರಾರು ವರ್ಷದ ಹಿಂದೆ ಇದ್ದಂಥದ್ದು ಚಿದಘನಾನಂದ ಸಮಾಧಿ. ಯಾವಾಗ ಹುಬ್ಬಳ್ಳಿಗೆ ಸಿದ್ಧಾರೂಢರು ಬಂದರು, ಸಿದ್ಧಾರೂಢರನ್ನ ಇಲ್ಲೇ ಉಳಿಸಬೇಕಂದಂತಹ ನಮ್ಮ ಹಳೆ ಹುಬ್ಬಳ್ಳಿ ಸದ್ಭಕ್ತರು ಕೂಡಿಕೊಂಡು ಮಠವನ್ನೇ ಕಟ್ಟಬೇಕು, ಇವರನ್ನು ನಾವು ಮತ್ತೊಂದು ಕಡೆ ನಾವು ಕಳಿಸಬಾರದು ಅಂತ ದೃಷ್ಟಿಯಿಂದ ಕಲ್ಲಿನ ಕಟ್ಟಡವನ್ನು ಕಟ್ಟಿದರು. ಆ ಕಲ್ಲಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಕಾರಣೀಭೂತರು ಅಂತಂದರೆ ಅದರ ರೂವಾರಿಗಳು ಅಂತ ನಾವೇನು ಹೇಳ್ತೇವಲ್ಲ, ಈ ಹುಚ್ಚಪ್ಪನವರನ್ನ ಫೋಟೋ ಇಲ್ಲಿವರೆಗೆ ನಾವು ಕೂಡ ನೋಡಿರಲಿಲ್ಲ. ಇವತ್ತು ನಾವು ಇವರ ಗೋಪನಕೊಪ್ಪದಲ್ಲಿರುವಂತಹ ಅವರ ಮನೆಯನ್ನು ಕೂಡ ನಾವು ಪರಿಚಯಸ್ಥರಿಂದ ಪರಿಚಯ ಮಾಡಿಕೊಂಡು ಅವರ ಮನೆಯಲ್ಲಿರುವಂತಹ ಈ ಗ್ರೂಪ್ ಫೋಟೋದಲ್ಲಿರುವಂತಹ ಈ ಹುಚ್ಚಪ್ಪನವರ ಫೋಟೋವನ್ನು ನಾವು ಸಂಶೋಧನೆ ಮಾಡಿದ್ದೇವೆ. ಈ ಸಂಶೋಧನೆ ಮತ್ತು ಈ ವಿಷಯ ಇಲ್ಲಿವರೆಗೂ ಕೂಡ ಗೌಪ್ಯವಿತ್ತೋ ಅಥವಾ ಪ್ರಕಟವಾಗದೇ ಇದ್ದದ್ದನ್ನು ನಾವು ಇವತ್ತು ಈ ಎಲ್ಲ ಭಕ್ತ ಸಮುದಾಯಕ್ಕೆ ಈ ಪರಿಚಯವನ್ನು ನಾವು ಈ ಫೋಟೋದಿಂದ, ಈ ಸ್ಥಳದಿಂದ ನಾವು ಪರಿಚಯ ಮಾಡಿಕೊಟ್ಟುತ್ತೇವೆ. ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ಭಕ್ತರಲ್ಲಿ ವಿಶೇಷ ಪ್ರಾರ್ಥನೆ ಏನೆಂದರೆ, ತಾವು ಮನೆತನದಿಂದ ಸಿದ್ಧಾರೂಢರ ಜೊತೆಗೆ ಆಗಲಿ ಅಥವಾ ಸಿದ್ಧಾರೂಢರ ಅಲಭ್ಯ ಫೋಟೋಗಳು ತಮ್ಮ ಮನೆಯಲ್ಲಿದ್ದರೆ ಈ ಕೆಳಗೆ ಬರೆದಂತಹ ವಿಳಾಸಕ್ಕೆ, ಈ ವಿಡಿಯೋಕ್ಕೆ ತಾವು ಕಳಿಸಿಕೊಟ್ಟರೆ ಈ ಸಿದ್ಧಾರೂಢರ ವೈಭವ ಎಂಬ ವಿಡಿಯೋ ಪ್ರಾರಂಭ ಆಗಿದೆ. ಅದರಲ್ಲಿ ಸೂಕ್ತ ಸಮಯದಲ್ಲಿ ಅವುಗಳನ್ನು ನಾವು ಪ್ರಕಟಿಸುತ್ತೇವೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಆದ್ದರಿಂದ ಭಕ್ತರು ಸಂಕುಚಿತ ಬುದ್ಧಿಯನ್ನು ಬಿಟ್ಟು ಅಲಭ್ಯ ಫೋಟೋವನ್ನು ತಮ್ಮ ಮನೆತನದವರಿಗೆ ಆಶೀರ್ವಾದವನ್ನೇ ಮಾಡಿರಬಹುದು ಅಥವಾ ಬೇರೆ ಬೇರೆ ಭಂಗಿಯಲ್ಲೇ ಇರಬಹುದು. ಆ ಫೋಟೋಗಳನ್ನು ನೀವು ವಾಟ್ಸಾಪ್ ಮುಖಾಂತರವಾಗಿ ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ.